ನಿಜಕ್ಕೂ ಈ ರೀತಿಯ ಸಾವುಗಳಾದಂಥ ಸಂದರ್ಭದಲ್ಲಿ ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಈ ರೀತಿ ಬಾಣಂತಿಯರ ಆಸ್ಪತ್ರೆಗೆ ಹೋದಂಥವರು ಹೆಣವಾಗಿ ಬರ್ತಾರೆ ಅಂದರೆ ಏನು ಅರ್ಥ? BJPಗೆ ಇದೊಂದೀಗ ಪ್ರಮುಖವಾದಂಥ ಅಸ್ತ್ರ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರಿಗೆ ದೂರು ಕೊಡಬೇಕು ಅಂತ, ಲೋಕಾಯುಕ್ತಕ್ಕೆ ದೂರು ಕೊಡಬೇಕು ಅಂತ BJP ಚಿಂತನೆ ಮಾಡ್ತಾ ಇದೆ. ಇವತ್ತು ಲೋಕಾಯುಕ್ತಕ್ಕೆ ವಿಪಕ್ಷ BJP ದೂರು ಕೊಡುತ್ತೆ. ಒಂದು ನಿಯೋಗ ಹೋಗ್ತಾ ಇದೆ. ಛಲವಾದಿ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಹೋಗ್ತಿರುವಂಥ ನಿಯೋಗ. ಇದರಲ್ಲಿ ಶಾಸಕ CK ರಾಮಮೂರ್ತಿ ಕೂಡ ಇರ್ತಾರೆ. ಬಾಣಂತಿಯರ ಸಾವಿನ ಪ್ರಕರಣದ ತನಿಖೆ, ಇದರ ಬಗ್ಗೆ ಕೂಲಂಕಷವಾದಂಥ ತನಿಖೆ ಆಗಬೇಕು. ಇದು BJPಯ ಆಗ್ರಹ. ಛಲವಾದಿ ನಾರಾಯಣಸ್ವಾಮಿ ಮತ್ತು CK ರಾಮಮೂರ್ತಿ ಇಬ್ಬರೂ ಕೂಡ ಹೋಗ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಹೆಣ್ಣು ಮಕ್ಕಳ ಈ ರೀತಿ ಮಾರಣ ಹೋಮ ಆಗ್ತಾ ಇದ್ರೆ ಅವರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ನಿಮಗೆ. ಹೋದ ವಾರ ಆಗಿದ್ದಲ್ಲದೆ ನಿನ್ನೆ ಮತ್ತೆ ಮರುಕಳಿಸಿದೆ ಅದೇ ಆಸ್ಪತ್ರೆಯಲ್ಲಿ. ನಿಮಗೆ ಅದೇ ಈ ಪರಿಸ್ಥಿತಿ ಆಗಬಾರ್ದು ಅಂದರೆ ಕೊನೆ ಪಕ್ಷ ನಿಮ್ಮಿಂದ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಆಸ್ಪತ್ರೆಯನ್ನೇ ಮುಚ್ಚಿಬಿಡಿ. ಇದೇನಾ ನೀವು ಹೆಣ್ಣು ಮಕ್ಕಳ ಬಗ್ಗೆ ತೋರಿಸ್ತಕ್ಕಂಥ ಗೌರವ? ಹಸು ಕಂದ ಕೂಡ ನಿನ್ನೆ ತೀರ್ಕೊಂಡಿದೆ, ಅದರ ಬಗ್ಗೆ ನಿಮಗೆ ಗಮನ ಇಲ್ಲ. ಸಮಾವೇಶಗಳು, ಕುರ್ಚಿ ನೀವು ಯಾವಾಗ ಬಿಡ್ತೀರಿ, ಕುರ್ಚಿ ನನಗೆ ಯಾವಾಗ ಕೊಡ್ತೀರಿ, ಒಪ್ಪಂದ ಆಗಿದೆ, ಒಪ್ಪಂದ ಆಗೇ ಇಲ್ಲ, ಇದ ನಿಮ್ಮ ಸರ್ಕಾರದ ಆಡಳಿತ? ನಿಮಗೇನಾದರೂ ಮಾನ ಮರ್ಯಾದೆ ಇದೆಯೇನ್ರಿ? ಮಾನ ಮರ್ಯಾದೆ ಇದ್ದಿದ್ರೆ ಇದನ್ನೆಲ್ಲ ಗಮನಿಸ್ತಾ ಇದ್ರಿ. ನೀವು ಆಡಳಿತ ಮಾಡಕ್ಕೆ ಬಂದಿರೋರು ಸುಳ್ಳು ಪಳ್ಳು ಹೇಳಿ ಅಧಿಕಾರ ಗಿಟ್ಟಿಸಿ ಬಂದಿಲ್ಲಿ ಕುಳಿತು ಇವತ್ತು ಜನರ ಮಾರಣ ಹೋಮ ಮಾಡ್ತಾ ಇದ್ದೀರಿ. ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ಕೂಪದಲ್ಲಿ ಮುಳುಗಿ ಹೋಗಿದ್ದೀರಿ. ಜನ ಏನು ಬೇಕಾದರೂ ಮಾತಾಡ್ಕೊಂಡ್ಲಿ, ನಾವು ಸೊಪ್ಪು ಹಾಕೋದಿಲ್ಲ. ಇದು ನಿಮ್ಮ ವಾದ. ಬಳ್ಳಾರಿಯಲ್ಲಿ